ಸೊ ಎಷ್ಟು ಖುಷಿ ಇದೆ ಮೊದಲನೇ ಮಗುವಿಗೆ ತಾಯಿ ಆಗ್ತಿರೋದು. ಮದರ್ಹುಡ್ನ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಮಗು ಮೂಮೆಂಟ್ ಆಗ್ತಾ ಇರುತ್ತೆ, ಒದಿಯುತ್ತೆ, ಅದನ್ನ ಫೀಲ್ ಮಾಡೋ ಇದೆ ಬೇರೆ ಅಂತ. ಸೊ ತುಂಬ ಚಂದವಾಗಿರುತ್ತೆ ಮೂಮೆಂಟ್ ಅದು. ಒಂದೊಂದು ಸತಿ ಅಂತೂ ಊಟ ಮಾಡಿದ ತಕ್ಷಣ ತುಂಬ ಮೂವ್ಮೆಂಟ್ ಇರುತ್ತೆ. ಅವಾಗ ಓ ಮೈ ಗಾಡ್ ಅನಿಸ್ತಾ ಇರುತ್ತೆ. ಬಟ್ ಎಷ್ಟು ಸಲ ಕಿಕ್ ಬಾಕ್ಸಿಂಗ್ ಮಾಡಿದಾನೆ ಮಗ ಅಥವಾ ಮಗಳು ಅಂತ. ಈ ಸಮಯದಲ್ಲಿ ಇದನ್ನು ನೀವು ಎಂಜಾಯ್ ಮಾಡಬೇಕು. ಇದು ಮತ್ತೆ ಸಿಗಲ್ಲ. ಮತ್ತೆ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಎಲ್ಲ ನಿಮಗೆ ಮತ್ತೆ ಬೇಬಿ ಕಿಕ್ಸ್ ಬೇಕು ಅಂದರೆ ಬರಲ್ಲ. ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ಪರಭಾಷಾ ನಟಿಯರು ಏನಾದರೂ ಪ್ರೆಗ್ನೆಂಟ್ ಇದ್ದರೆ ಅವರು ಶೂಟಿಂಗ್ ಸ್ಪಾಟಿಗೆ ಬಂದರೆ ಅಥವಾ ಪ್ರಮೋಷನ್ಗೆ ಬಂದರೆ ನೋಡ್ರಿ ಆ ಹೀರೋಯಿನ್ ಡೆಡಿಕೇಶನ್ ನೋಡ್ರಿ, ಬದ್ಧತೆ ನೋಡ್ರಿ ಅಂತ ಮಾತಾಡ್ತಾರೆ. ಬಟ್ ಅವರಷ್ಟೇ ಅಲ್ಲ, ನಮ್ಮ ಕನ್ನಡದ ನಟಿಯು ಕೂಡ ತನ್ನ ಕಮಿಟ್ಮೆಂಟ್ ಏನು, ತನ್ನ ಈ ಹಿಂದೆ ಅಂದರೆ ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ಸಿನಿಮಾಗಳನ್ನ ಒಪ್ಕೊಂಡಿರ್ತಾರೆ, ಆ ಸಿನಿಮಾದ ಪ್ರಮೋಷನ್ ಮಾಡಿಕೊಡ್ಬೇಕು. ತುಂಬ ಗರ್ಭಿಣಿ ಆಗಿದ್ರು ಕೂಡ ತನ್ನ ಕಮಿಟ್ಮೆಂಟನ್ನು ಮರ್ತಿಲ್ಲ. ಸೊ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಿರುತ್ತೆ. ಸೊ ನನ್ ಅದರ್ ದ್ಯಾನ್ ಮಿಲ್ಕಿ ಬ್ಯೂಟಿ, ಚಂದನವನದ ಮಿಲ್ಕಿ ಬ್ಯೂಟಿ ಆಶಿಕಾ ಪೂರ್ಣಚ್ಚ ನನ್ನ ಜೊತೆ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಎಲ್ಲರೂ ಮಾತಾಡ್ತಾರೆ ಅಂದರೆ ಬೇರೆ ಭಾಷೆ ನಟಿಮಣಿಯರು ಪ್ರೆಗ್ನೆಂಟ್ ಇದ್ದಾಗ ಶೂಟಿಂಗ್ ಸ್ಪಾಟಿಗೆ ಬಂದುಬಿಟ್ರೆ ಅಥವಾ ಡಬ್ಬಿಂಗ್ ಅಥವಾ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಬಂದರೆ, ಪ್ರಮೋಷನಿಗೆ ಬಂದರೆ ಇದು ಕಮಿಟ್ಮೆಂಟ್ ಅಂದರೆ ಅಂತಾರೆ. ಬಟ್ ಇದು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕಮಿಟ್ಮೆಂಟ್ ನನ್ನ ಪ್ರಕಾರ. ಸೊ ಎಷ್ಟು ಖುಷಿ ಇದೆ ಅಂತ. ಖಂಡಿತ ತುಂಬ ಖುಷಿ ಇದೆ. ನೀವು ಈ ಥರ ಹೇಳ್ತಾ ಇದ್ದೀರಲ್ಲ, ಇನ್ನೂ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ. ನನ್ನ ಪ್ರಕಾರ ಒಬ್ಬ ನಟಿಯಾಗಿ ಒಬ್ಬ ಸಿನಿಮಾನ ನೀವು ಕಂಪ್ಲೀಟ್ ಮಾಡಿದಾಗ ಆ ಸಿನಿಮಾಗೆ ನೀವು ಎಷ್ಟು ಡೆಡಿಕೇಶನ್ ಕೊಡ್ತೀರಾ, ಪ್ರಮೋಷನ್ಗೂ ಅಷ್ಟೇ ಡೆಡಿಕೇಶನ್ ಕೊಡಬೇಕಾಗುತ್ತೆ. ಯಾಕಂದರೆ ಪ್ರೊಡ್ಯೂಸರ್ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ಪ್ರಮೋಷನ್ಸ್ ಚೆನ್ನಾಗಾದಾಗ ಅವ್ರಿಗೂ ಒಂದು ಸ್ವಲ್ಪ ಬಿಸ್ನೆಸ್ ಆಗುತ್ತೆ, ಸಿನಿಮಾ ಸೇಲ್ ಆಗುತ್ತೆ, ಅವರು ಒಂದು ಸ್ವಲ್ಪ ದುಡ್ಡು ಮಾಡ್ಕೊತಾರೆ. ಸೊ ಐ ಥಿಂಕ್ ಪ್ರಮೋಷನ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಒಂದು ಪರಿಸ್ಥಿತಿಯಲ್ಲಿ ನಾನು ಪ್ರಮೋಷನಿಗೆ ಬಂದಿರೋದು ನಿಜವಾಗ್ಲೂ ಇಟ್ ಈಸ್ ಗುಡ್. ಬಟ್ ನನ್ನ ಪ್ರಕಾರ ನಟಿಯರು ಬರಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಇಟ್ ಬಿಕಮ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಮೇಡಮ್, ಈ ಹಿಂದೆ ಅಂದರೆ ಸ್ವಲ್ಪ ದಿನದ ಹಿಂದೆ ನಾವು ನೋಡೋದಾದರೆ ಅಂದರೆ ಪ್ರೆಗ್ನೆಂಟ್ ಅಂದ್ರೇ ಕೆಲವರು ಮುಜುಗರ ಪಡ್ತಾರೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ, ಅಂದರೆ ಹಳ್ಳಿ ಹೆಣ್ಮಕ್ಳು. ಬಟ್ ನಾವು ಹೀರೋಯಿನ್ಸ್ಗಳ ಅದನ್ನು ಆ ಥರ ನೋಡಲ್ಲ, ಅವರು ಎಕ್ಸ್ಪೋಸ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಬಟ್ ನಾವು ಆಶಿಕಾ ಪೂರ್ಣಚ್ಚ ಅವರಲ್ಲಿ ನೋಡಿದ್ದು ತುಂಬ ಸಂಪ್ರದಾಯಬದ್ಧವಾಗಿ ಫೋಟೋಶೂಟ್ ಮಾಡಿಸಿದ್ರು. ಸೊ ಈ ಹಿಂದೆ ಎಲ್ಲ ಇತ್ತು ಜಾಸ್ತಿ ಅದನ್ನು ಎಕ್ಸ್ಪೋಸ್ ಮಾಡ್ಬೋದು, ಎಷ್ಟು ನಾವು ಬಚ್ಚಿಟ್ಕೊಳ್ತೀವೋ ಮಗು ಅಷ್ಟೇ ದೃಷ್ಟಿ ತಾಗಲ್ಲ ಅನ್ನೋಂಥದ್ದು. ಸೊ ಅದೇ ಕಾನ್ಸೆಪ್ಟಾ ತಮ್ಮದು ಅಂತ? ನಮ್ಮ ಕಾನ್ಸೆಪ್ಟ್ ಬೇಸಿಕ್ಲಿ ಏನಂದರೆ, ಈ ಥರದ್ದು ಒಂದು ರಿವೀಲ್ ಅಂತ ಮಾಡಿದಾಗ, ಪ್ರೆಗ್ನೆನ್ಸಿ ರಿವೀಲ್ ಅಂತ ಮಾಡಿದಾಗ ಎಲ್ಲರ ಜನರ ಆಶೀರ್ವಾದ ನಮಗೆ ಸಿಗಬೇಕು ಅಂತ. ಸೊ ಅದು ಆಶೀರ್ವಾದ ಹೇಗೆ ಸಿಗುತ್ತೆ? ಒಂದು ಹೊಸ ಕಾನ್ಸೆಪ್ಟ್ ಮಾಡಿದಾಗ, ಇಲ್ಲಿವರೆಗೂ ಮಾಡದೇ ಇರುವಂಥ ಒಂದು ಕಾನ್ಸೆಪ್ಟ್ ನಾವು ಮಾಡಿದಾಗ ನಮಗೆ ಆ ಪ್ರೀತಿ ಸಿಗುತ್ತೆ. ನಾವು ಅಂದ್ಕೊಂಡ್ವಿ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, ನಮ್ಮ ಪೂರ್ವಜರು, ನಮ್ಮ ಕೊಡವ ಸಂಪ್ರದಾಯದಲ್ಲಿ ಪೂರ್ವಜರು ಒಂದು 100 years ಬ್ಯಾಕ್, ಇಲ್ಲ ಒಂದು 150 years ಬ್ಯಾಕ್ ಹೇಗಿದ್ರು ಅಂತ ಅವಾಗಿನ ಒಂದಷ್ಟು ಫೋಟೋಸ್ನ ನಾವು ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆವಾಗ ಭುವನ್ ಅವ್ರಿಗೆ ಒಂದಷ್ಟು ಫೋಟೋಸ್ಗಳು ಸಿಕ್ಕಿತು. ಆ ಒಂದು ಗತ್ತು ಗಾಂಭೀರ್ಯತೆ, ಆ ಒಂದು ಕೈಯಲ್ಲಿ ಕೋವಿ ಇಟ್ಕೊಂಡು ನಿಂತ್ಕೊಳ್ಳೋ ಸ್ಟೇಚರ್ ಆಗಲಿ, ದೊಡ್ಡ ಮೀಸೆ, ಅದು ನಮಗೆ ವಿ ವರ್ ಲೈಕ್ ಅಮೇಸ್ಡ್. ಅಂದರೆ ನಮ್ಮ ಸಂಪ್ರದಾಯದಲ್ಲೇ ಇಷ್ಟು ಒಂದು ರಿಚ್ನೆಸ್ ಇರಬೇಕಾದ್ರೆ ನಾವು ಇದನ್ನೇ ಯಾಕೆ ತೋರಿಸ್ಬಾರ್ದು ಅಂತ. ಸೊ ಹಾಗಾಗಿ ಡಿಸೈಡ್ ಮಾಡಿ ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿದ್ರು. ಕಾನ್ಸೆಪ್ಟ್ ಓಕೆ, ಫೋಟೋಶೂಟ್ ಪ್ಲ್ಯಾನ್ ಆಯಿತು. ಕಾನ್ಸೆಪ್ಟ್ ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, ಈ ಬಸರಿ ಆರೈಕೆ ಹೇಗಿರುತ್ತೆ ನಮ್ಮಲ್ಲಿ, ಹೇಗೆ ನೋಡ್ಕೊತಾರೆ. ಸೊ ನಮ್ಮಲ್ಲಿ ಸೀಮಂತ ಅಂತ ಮಾಡಲ್ಲ. ನಮ್ಮಲ್ಲಿ ಏನಂದರೆ ಯೂಶ್ವಲಿ ಬಸರಿಗೆ ಇಷ್ಟವಾದಂಥ ಊಟನ ಪ್ರತಿಯೊಬ್ಬರು ಮನೆಯಿಂದ ಮಾಡ್ಕೊಂಡು ತೊಗೊಂಡು ಹೋಗಿ ಕೊಡ್ತಾರೆ. ಸೊ ಅದು ಒಬ್ಬರು ಮಧ್ಯಾಹ್ನ ಕೊಡ್ಬೋದು, ಒಬ್ಬರು ರಾತ್ರಿ ಕೊಡ್ಬೋದು. ಆ ರೀತಿ 7ನೇ ತಿಂಗಳಿಂದ ಶುರುವಾಗುತ್ತೆ. 7ನೇ ತಿಂಗಳಿಂದ ಎಲ್ಲರ ಮನೆಯಿಂದ ಊಟ ಹೋಗುತ್ತೆ ಬಸರಿಗೆ. ಸೊ ಈ ಕಾನ್ಸೆಪ್ಟನ್ನ, ಅಂದರೆ ಬಸರಿ ಆರೈಕೆನ ನಾವು ಹೆಂಗೆ ತೋರಿಸ್ಬೋದು ಅಂತ ಭುವನ್ ಅವರು ಒಂದು ಕಾನ್ಸೆಪ್ಟ್ ಮಾಡಿದ್ರು. ಸೊ ಒಬ್ಬರು ಫೋಟೋಗ್ರಫರ್ ಬರೋದು, ಮನೆ ಹೇಗಿರುತ್ತೆ, ದೊಡ್ಡ ಮನೆ, ನಮ್ಮ ಹಳೆ ಕಾಲದ ಮನೆ ಹೇಗಿರುತ್ತೆ ಅನ್ನೋದನ್ನೆಲ್ಲ ಬ್ಯೂಟಿಫೈ ಮಾಡಿ ನಾವು ತೋರಿಸೋಣ ಅಂತ. ಬಟ್ ಅದು ಆ ಕಾನ್ಸೆಪ್ಟ್ ಜನ ಎಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡಿಕೊಂಡ್ರು ಅನ್ನೋದು ನಮಗೆ ತುಂಬ ಖುಷಿ ಇದೆ. ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಈ ಮಟ್ಟಕ್ಕೊಂದು ಆಕ್ಸೆಪ್ಟ್ ಮಾಡ್ತಾರೆ ಅಂತ. ಮೇಡಮ್, ಹೆಣ್ಣಾಗಿ ಹುಟ್ಟಿದ ಮೇಲೆ ಸೊ ಅವಳು ಒಂದು ಮಗುಗೆ ಜನ್ಮ ಕೊಟ್ರೇನೆ ಹೆಣ್ಣಾಗಿ ಹುಟ್ಟಿದಕ್ಕೆ ಸಾರ್ಥಕ ಅನ್ನೋದು ಪೂರ್ವಜರು ಹೇಳೋ ಮಾತು. ಸೊ ಎಲ್ರಿಗೂ ಕೂಡ ಆ ಭಾಗ್ಯ ಸಿಗಲ್ಲ. ಎಷ್ಟೋ ಜನ ನನಗೆ ಮಗು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಎಷ್ಟೋ ದೇವ್ರಿಗೆ ಅರ್ಕೆ ಹೊತ್ಕೊಳ್ತಾರೆ, ಎಷ್ಟೋ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ತಾರೆ, ಕೆಲವರು ಬೇರೆ ಬೇರೆ ಇವತ್ತಿನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಗು ಮಾಡ್ಕೋತಾರೆ. ಬಟ್ ಇದೊಂದು ಆಶೀರ್ವಾದ ಅಂತ ಭಾವಿಸ್ತೀನಿ ನಾನು. ಸೊ ಎಷ್ಟು ಖುಷಿ ಇದೆ ಮೊದಲನೇ ಮಗುವಿಗೆ ತಾಯಿ ಆಗ್ತಿರೋದು. ತುಂಬ ಖುಷಿ ಇದೆ. ಖಂಡಿತ ನೀವು ಹೇಳೋದು ನಿಜ. ಯಾಕಂದರೆ ತುಂಬ ಜನ ಮಗು ಆದರೂ ಅದನ್ನು ಪುಷ್ ಮಾಡಿ
ಮಾಡ್ತಾರೆ, ಮುಂದಕ್ಕೆ ಹಾಕೊಳ್ತಾರೆ. ಒಂದು 5 ವರ್ಷ 10 ವರ್ಷ ಮಕ್ಕಳು ಬೇಡ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊತಾರೆ. ನನ್ನ ಪ್ರಕಾರ ಮಗು ಅನ್ನೋದು ದೇವ್ರ ಆಶೀರ್ವಾದ. ಮಕ್ಕಳು ಅನ್ನೋದೇ ದೇವರೇ ನಿಮ್ಮ ಹೊಟ್ಟೆಲಿ ಮಗು ಆಗಿ ಬರೋದು. ಸೊ ಆ ದೇವರು ಬರಬೇಕಾದ್ರೆ ನಾವೇನಕ್ಕೆ ಬೇಡ ಅನ್ಬೇಕು ಅಲ್ವಾ? ಸೊ ದೇವರು ಆಶೀರ್ವಾದ ಕೊಡಬೇಕಾದ್ರೆ ಆಶೀರ್ವಾದ, ಆ ಪ್ರಸಾದನ ನಾವು ತಗೋಬೇಕು ಅಂತ ನನಗನ್ಸುತ್ತೆ. ಸೊ ನಮ್ಮ ವಿಚಾರದಲ್ಲಿ ಅದೇ ಆಗಿದ್ದು. ನಾವು ಮದುವೆ ಆದಮೇಲೆ ವಿ ಡಿಸೈಡೆಡ್, ಇನ್ನು ದೇವರು ಯಾವಾಗ ಆಶೀರ್ವಾದ ಕೊಡ್ತಾರೆ ಆ ಪ್ರಸಾದ ನಾವು ಸ್ವೀಕರಿಸ್ತಾಣ ಅಂತಲೇ ನಾವು ಅಂದ್ಕೊಂಡಿದ್ದು. ಸೊ ಹಾಗೆ ದೇವರು ಆಶೀರ್ವಾದ ಮಾಡಿದ್ರು. ಆ್ಯಂಡ್ ಅಷ್ಟೇ. ಹರ್ಷಿಕಾ, ಮದರ್ಹುಡ್ನ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಸೊ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ, ಅನುಭವ ಇಲ್ಲ, ಬಟ್ ಮಗು ಮೂಮೆಂಟ್ ಆಗ್ತಾ ಇರುತ್ತೆ, ಒದಿಯುತ್ತೆ, ಅದನ್ನ ಫೀಲ್ ಮಾಡೋ ಇದೆ ಬೇರೆ ಅಂತ. ಸೊ ಎಷ್ಟು ಸಲ ಕಿಕ್ ಬಾಕ್ಸಿಂಗ್ ಮಾಡಿದಾನೆ ಮಗ ಅಥವಾ ಮಗಳು ಅಂತ? ಇಲ್ಲ, ಮೂಮೆಂಟ್ಸ್ ಆಗುತ್ತೆ. ಅದೊಂಥರ ತುಂಬ ತುಂಬ ಚಂದವಾಗಿರುತ್ತೆ ಮೂಮೆಂಟ್ ಅದು. ಒಂದೊಂದು ಸತಿ ಅಂತೂ ಊಟ ಮಾಡಿದ ತಕ್ಷಣ ತುಂಬ ಮೂವ್ಮೆಂಟ್ ಇರುತ್ತೆ. ಅವಾಗ ಓ ಮೈ ಗಾಡ್ ಅನಿಸ್ತಾ ಇರುತ್ತೆ. ಬಟ್ ಏನು ಹೇಳೋದು, ಅದೇ ನಾನು ಹೇಳಿದ್ನಲ್ಲ, ಒಂದು ತಾಯ್ತನದ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇಟ್ ಈಸ್ ವೆರಿ ಬ್ಯೂಟಿಫುಲ್. ಅದು ತಾಯಿ ಆದವರಿಗೆ, ಇವಾಗ ನಮ್ಮ ತಾಯಿಗೆ, ನಮ್ಮ ಅತ್ತೆಯವ್ರಿಗೆ, ಅವ್ರಿಗೆಲ್ಲರಿಗೂ ಎಕ್ಸ್ಪೀರಿಯನ್ಸಸ್ ಇದೆ. ಅವರು ಅದೇ ಹೇಳೋದು, ಈ ಸಮಯದಲ್ಲಿ ಇದನ್ನು ನೀವು ಎಂಜಾಯ್ ಮಾಡಬೇಕು. ಇದು ಮತ್ತೆ ಸಿಗಲ್ಲ. ಮತ್ತೆ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಎಲ್ಲ ನಿಮಗೆ ಮತ್ತೆ ಬೇಬಿ ಕಿಕ್ಸ್ ಬೇಕು ಅಂದರೆ ಬರಲ್ಲ. ಸೊ ಇವಾಗ ಆ ಸಮಯದಲ್ಲಿ ಏನಿದೆ ಅದನ್ನು ಎಂಜಾಯ್ ಮಾಡಬೇಕು ಅಂತ. ಸೊ ಐ ಆಮ್ ಎಂಜಾಯಿಂಗ್ ದ್ಯಾಟ್ ಪ್ರಾಸೆಸ್ ರೈಟ್ ನೌ. ಆ್ಯಂಡ್ ಖಂಡಿತ ಅದು ನಿಮಗೂ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ಹರ್ಷಿಕಾ, ಶೂಟಿಂಗು ಅಥವಾ ಇನ್ನೆಲ್ಲೋ ಹೋದಾಗ, ಅದು ಬ್ಯುಸಿ ಇದ್ದಾಗ ಇಷ್ಟು ದಿನ ಕೇರ್ ಮಾಡ್ತೀರ? ಯಾರೂ ಮಾಡಲ್ಲ, ಯೂಶ್ವಲಿ ಬರ್ತಾರೆ, ಶೂಟಿಂಗ್ ಹೋಗಿದ್ದಾಳೆ, ಡಬ್ಬಿಂಗ್ ಅಂತ. ಈಗ ಇಬ್ಬರು ಇದ್ದೀರಾ, ಸೊ ನನ್ನ ಮಗ ಅಥವಾ ಮಗಳು ಅನ್ನೋ ಕನ್ಸರ್ನ್ಗೆ 10 ಕಾಲ್ ಬಂತು ಇಷ್ಟೊತ್ತಿಗೆ. ಸೊ ಎಷ್ಟು ಕೇರ್ ಮಾಡ್ತಿದ್ದಾರೆ ಭುವನ್, ಎಷ್ಟು ಚಂದ ನೋಡ್ಕೊಳ್ತಾ ಇದ್ದಾರೆ ಅಂತ? ಅವಾಗಿಂದ ನಾನು ಅದೇ ನೋಡಿದ್ರೆ, ಸಡನ್ನಾಗಿ ನೋಡಿದ್ರೆ 10 ಮಿಸ್ ಕಾಲ್ ಭುವನ್ ಅವ್ರದ್ದು. ಟೆನ್ಷನ್ ಆಗೋಯ್ತು ನನಗೆ. ಯಾಕಂದರೆ ನಾನು ಇಂಟರ್ವ್ಯೂ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅವಾಗಿಂದ, ಅವರಿಗೆ ಏನು ಹೇಗಾಗ್ತಿದೆಯೋ ಏನೋ ಅಂತ ಟೆನ್ಷನ್ನು. ಖಂಡಿತ ಒಂದು ನ್ಯಾಚುರಲಿ ಒಂದು ಕೇರ್ ಅನ್ನೋದು ಬೇರೆ ರೀತಿಯಲ್ಲಿದೆ. ಯಾಕಂದರೆ ಬೇಕು ಕೂಡ. ಈಗ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕಿಂತ ಒಳಗಿರೋ ಮಗುನ ನೋಡ್ಕೊಳ್ಳೋದು, ಹಾಗೆ ಒಂದೊಂದು ಸ್ಟೆಪ್ಪಲ್ಲೂ ತುಂಬ ಕೇರ್ಫುಲ್ ಆಗಿರೋದು ಮುಖ್ಯ ಆಗುತ್ತೆ. ನಡೆಯೋದ್ರಿಂದ ಹಿಡಿದು, ಒಂದು ಸ್ಟೆಪ್ಸ್ ಹತ್ತೋದ್ರಿಂದ ಹಿಡಿದು ಪ್ರತಿಯೊಂದು ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅವರು ಕೂಡ ತುಂಬ ಕೇರ್ ಮಾಡ್ತಾರೆ. ಸೊ ನನ್ನ ಜೊತೆ ಒಂದಷ್ಟು ಜನರನ್ನು ಕಳಿಸ್ತಾರೆ ಯಾವಾಗಲೂ ಸೇಫ್ಟಿಗೆ. ನನ್ನ ಪ್ರಕಾರ ನಮ್ಮ ಜೀವನದಲ್ಲಿ ನಮ್ಮ ದೇವರು ಒಂದೊಂದು ಫೇಸ್ ಕೊಡ್ತಾ ಇರ್ತಾರೆ. ಮದುವೆ, ಮಕ್ಕಳು, ಕೆಲಸ, ಒಂದಷ್ಟು ಅದನ್ನು ನಾವು ಆ ಟೈಮಿಗೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಇಟ್ ಈಸ್ ವೆರಿ ಗುಡ್. ನಾವು ಯಾವಾಗ ಅದನ್ನು ಸ್ಟ್ರೆಸ್ ಮಾಡ್ಕೊತೀವಲ್ಲ, ಅಯ್ಯೋ ಹೀಗೆ, ಅಯ್ಯೋ ಹಾಗೆ, ಅಯ್ಯೋ ನಂಗೆ ಇದಾಗಲ್ಲ, ಅಯ್ಯೋ ನನಗೆ ಅದಾಗಲ್ಲ, ಐ ಡೋಂಟ್ ಥಿಂಕ್ ಯು ವಿಲ್ ಬಿ ಏಬಲ್ ಟು ಎಂಜಾಯ್ ಎನಿಥಿಂಗ್ ಇನ್ ಯೋರ್ ಲೈಫ್. ಪ್ರತಿ ಫೇಸ್ನ ಎಂಜಾಯ್ ಮಾಡಬೇಕು ಅಂತ ನನಗನ್ಸುತ್ತೆ. ಅದು ಮಾಡಿದಾಗ ಕಷ್ಟ ಅನಿಸಲ್ಲ ಅಂತ ನನಗನ್ಸುತ್ತೆ. ಮಗು ಬರೋಕ್ಕೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ. ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ? ಸೊ ಮನೆಯವರೆಲ್ಲ ಅವರೆಲ್ಲ ಎಷ್ಟು ಕಾತ್ರದಿಂದ ಕಾಯ್ತಾ ಇದ್ದಾರೆ? ಎಲ್ಲರೂ ತುಂಬ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ ದ ಬೇಬಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಷ್ಟೇ. ಎಲ್ಲರ ಬ್ಲೆಸ್ಸಿಂಗ್ಸ್ ಬೇಕು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಷ್ಟು ದೂರ ಬೆಳ್ಕೊಂಡು ಬಂದಿದ್ದೀನಿ, ಇಷ್ಟು ಹೆಸರು ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿಯಿಂದ ಇಷ್ಟು ನಿಮ್ಮ ಮನೆ ಮಗಳಾಗಿದ್ದೀನಿ. ದಯವಿಟ್ಟು ಇದೇ ರೀತಿ ಇನ್ನು ಮುಂದೇನೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಖಂಡಿತ. ಹಗ್ಗದಲ್ಲಿ ನನ್ನ ಪಾತ್ರ ಒಂದು ರಿಪೋರ್ಟರ್ ಪಾತ್ರ ಮಾಡಿದ್ದೀನಿ, ನಿಮ್ಮ ಪಾತ್ರನ ನಾನು ಮಾಡಿದ್ದೀನಿ. ಸೊ ಸಿನಿಮಾದ ಒಂದು ಎಳೆ ಬಿಟ್ಕೊಂಡು ಹೋಗ್ತಾ ಇರುತ್ತೆ. ನನ್ನ ಪಾತ್ರದಿಂದ ಸಿನಿಮಾ ಓಪನ್ ಆಗ್ತಾ ಹೋಗುತ್ತೆ. ಅದು ಹೇಗೆ ಅನ್ನೋದು ನೀವು ಸಿನಿಮಾದಲ್ಲಿ ನೋಡ್ಬೋದು. ಬಟ್ ಖಂಡಿತ ತುಂಬ ರೋಮಾಂಚನಕಾರಿ ಆದಂಥ ಸಿನಿಮಾ ಅಂತ ಖಂಡಿತ ನಾನು ಹೇಳಬಲ್ಲೆ. ತುಂಬ ಬ್ಯೂಟಿಫುಲ್ಲಾಗಿ ಓಪನ್ ಆಗುತ್ತೆ ಆ್ಯಂಡ್ ಅಷ್ಟೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಸಿನಿಮಾ. ಸೊ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಿಷ್ಟು ಹರ್ಷಿಕಾ ಪೂರ್ಣಚ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.